ಗಡಿಭಾಗದ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ. ಕರ್ನಾಟಕ ಸರ್ಕಾರದಿಂದ ಉಚಿತ ಕೆಎಸ್ಆರ್ಟಿಸಿ ಬಸ್ ಪಾಸ್ ಸೌಲಭ್ಯ. ಕರ್ನಾಟಕದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಹತ್ವದ ನಿರ್ಧಾರವೊಂದನ್ನು ಪ್ರಕಟಿಸಿದ್ದು, ಇದರ ಲಾಭ ಇದೀಗ ಕಾಸರಗೋಡು ಗಡಿಭಾಗದ ವಿದ್ಯಾರ್ಥಿಗಳಿಗೂ ಲಭಿಸಲಿದೆ. ಕರ್ನಾಟಕದ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕೇರಳದ ಗಡಿಭಾಗದ ಗ್ರಾಮಗಳಲ್ಲಿ ವಾಸಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತ ಕೆಎಸ್ಆರ್ಟಿಸಿ ಬಸ್ ಪಾಸ್ ವಿತರಿಸುವಂತೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ದೈನಂದಿನ ವಿದ್ಯಾಭ್ಯಾಸಕ್ಕಾಗಿ ಮಂಗಳೂರು ಸೇರಿದಂತೆ ಕರಾವಳಿ ಕರ್ನಾಟಕದ ಶಿಕ್ಷಣ ಸಂಸ್ಥೆಗಳನ್ನು ಆಶ್ರಯಿಸಿರುವ ಕಾಸರಗೋಡು ಜಿಲ್ಲೆಯ ಸಾವಿರಾರು ವಿದ್ಯಾರ್ಥಿಗಳಿಗೆ ಈ ಆದೇಶವು ದೊಡ್ಡ ವರದಾನವಾಗಿದೆ. ಆರ್ಥಿಕವಾಗಿ ಹಿಂದುಳಿದ ಹಾಗೂ ದೂರದ ಊರುಗಳಿಂದ ಬರುವ ವಿದ್ಯಾರ್ಥಿಗಳ ಪ್ರಯಾಣದ ಖರ್ಚನ್ನು ತಗ್ಗಿಸುವ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡಿರುವ ಈ ಕ್ರಮವನ್ನು ಗಡಿಭಾಗದ ಪೋಷಕರು ಹಾಗೂ ಶಿಕ್ಷಣ ಪ್ರೇಮಿಗಳು ಶ್ಲಾಘಿಸಿದ್ದಾರೆ. ಕರ್ನಾಟಕದ ಶಿಕ್ಷಣ ಸಂಸ್ಥೆಗಳಲ್ಲಿ ನೋಂದಾಯಿತರಾಗಿರುವ ಗಡಿಭಾಗದ ವಿದ್ಯಾರ್ಥಿಗಳು ಈ ಸೌಲಭ್ಯಕ್ಕೆ ಅರ್ಹರು. ವಿದ್ಯಾರ್ಥಿಗಳ ಶಿಕ್ಷಣವನ್ನು ಪ್ರೋತ್ಸಾಹಿಸುವುದು ಮತ್ತು ಸಾರಿಗೆ ಸಮಸ್ಯೆಯನ್ನು ನಿವಾರಿಸುವುದು ಕೇರಳ ಗಡಿಯಿಂದ ಕರ್ನಾಟಕದ ಶಿಕ್ಷಣ ಕೇಂದ್ರಗಳಿಗೆ ಪ್ರತಿನಿತ್ಯ ಸಂಚರಿಸುವ ವಿದ್ಯಾರ್ಥಿಗಳಿಗೆ ಆರ್ಥಿಕ ಹೊರೆ ತಗ್ಗಲಿದೆ. ಸಂಬಂಧಪಟ್ಟ ವಿದ್ಯಾರ್ಥಿಗಳು ತಮ್ಮ ಕಾಲೇಜುಗಳ ಮೂಲಕ ಈ ಬಸ್ ಪಾಸ್ ಸೌಲಭ್ಯವನ್ನು ಪಡೆದುಕೊಳ್ಳಲು ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕಾಗಿದೆ. ಸರ್ಕಾರದ ಈ ನಿರ್ಧಾರವು ಗಡಿಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆ ಹೊಸ ಭರವಸೆಯನ್ನು ಮೂಡಿಸಿದೆ. കർണാടക KSRTC DK ശിവകുമാർ UT ഖാദർ ഞങ്ങളെ അതിർത്തിയായ പ്രദേശത്ത് വിദ്യാർത്ഥിക്ക് വേണ്ടി KSRTC പാസ് സൗജന്യമായി ലഭിച്ച് ഒരുപാട് അതിർത്തി പ്രദേശമായ എല്ലാവർക്കും വേണ്ടി നമ്മളെ DK ശിവകുമാർക്ക് വേണ്ടി അഭിനന്ദിക്കുന്നു. ഈ കാര്യത്തിൽ ഇതേപോലെ കേരള ഗവൺമെൻറ്റും നമുക്ക് ഇങ്ങനെ കർണാടകയ്ക്ക് വേണ്ടി പാസ് ലഭിക്കണം പറഞ്ഞിട്ട് VD സതീശനോട് ഞാൻ അഭ്യർത്ഥിക്കുന്നു. ಕಾಂಗ್ರೆಸ್ನ ಮಂಡಲ ಅಧ್ಯಕ್ಷ ರವಿ ಪೂಜಾರಿ. ನಾನೊಂದು ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ದೆ. ನಮ್ಮ ಕಾಸರಗೋಡುವರೆಗೆ ನಮ್ಮ ಕರ್ನಾಟಕ ಬಸ್ಸು ಓಡಾಡ್ತಿದೆ. ಅಂದಿನಿಂದ ನಾನು ಕರ್ನಾಟಕದ ಮಕ್ಕಳು ಮಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ನಮ್ಮ ಮಾನ್ಯ ಶ್ರೀಯುತ DK ಶಿವಕುಮಾರ್ ಮುಖ್ಯಮಂತ್ರಿ ಅವರು ಮೊನ್ನೆ ಒಂದು ಘೋಷಣೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಲಿಯುವ ಮಕ್ಕಳಿಗೆ KSRTCಯಲ್ಲಿ ಫ್ರೀ ಅಂತೆ. ಅದೇ ರೀತಿ ನಾವೊಂದು ಮನವಿ ಮಾಡಿದ್ದೆ. ನಮ್ಮ ಕಾಸರಗೋಡು ತಲಪಾಡಿ ಕುಂಬಳೆ ಅಂತ ಇರುವ ಈ ಗಡಿ ಮಧ್ಯದಲ್ಲಿ ನಮ್ಮ ಮಕ್ಕಳು ಕೂಡ ಕರ್ನಾಟಕ ಶಾಲೆಗೆ ಕರ್ನಾಟಕ ಸ್ಕೂಲಿಗೆ ಕಲಿಯಲಿಕ್ಕೆ ಹೋಗ್ತಾರೆ. ಅವರಿಗೂ ಕೂಡ ಆ ಫ್ರೀ ಬಸ್ಸನ್ನು ಒದಗಿಸಿಕೊಡ್ಬೇಕಂತ ಹೇಳಿ ಒಂದು ಮನವಿ ಮಾಡಿದ್ದೆ. ಆ ಮನವಿ ಮಾಡಿದ್ದು ಅದಕ್ಕೆ ಸ್ಪಂದಿಸಿ ಅದನ್ನು ಒಳ್ಳೆ ರೀತಿಯಲ್ಲಿ ನಮಗೆ ಜಾರಿಗೊಳಿಸಿದ್ದಾರೆ. ಅದೇ ರೀತಿ ನಮ್ಮ ಇಲ್ಲಿಯ ಕೇರಳ ಸರ್ಕಾರ ಕೂಡ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಒಂದು ಕಲಿಯುವ ವಿದ್ಯಾರ್ಥಿಗಳಿಗೆ KSRTCಯಲ್ಲಿ ಫ್ರೀ ಪಾಸನ್ನು ಕೊಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತೇವೆ. ಅದನ್ನು ಕೂಡ ನಮ್ಮ ಕೇರಳ ಸರ್ಕಾರ VD ಸತೀಶನ್ ಅವರು ಖಂಡಿತವಾಗಿ ನೆರವೇರಿಸಿಕೊಡ್ತಾರೆ ಅಂತೇಳಿ ನಮಗೆ ಒಂದು ಧೈರ್ಯ ಉಂಟು. ಅದೇ ರೀತಿ ನಮ್ಮ ಮಕ್ಕಳ ಪೋಷಕರು ಹಾಗೂ ಮಕ್ಕಳು ಎಲ್ಲರೂ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಒಳ್ಳೆಯ ರೀತಿಯಲ್ಲಿ. ಅದೇ ರೀತಿ ನಮ್ಮ ಹತ್ತಿರ ಇರುವಂಥ ಮಂಗಳೂರಿನ ಶಾಸಕರಾದಂಥ ನಮ್ಮ UT ಖಾದರ್ ಅವರು ಮುಂಚೆ ಸ್ಪೀಕರ್ ಆಗಿದ್ದರು. ಈಗ ನಮ್ಮ ಆರೋಗ್ಯ ಇಲಾಖೆಯ ಆರೋಗ್ಯ ಮಂತ್ರಿಯಾಗಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ
ಹತ್ತಿರ ಇರುವಂಥ ಅರ್ಸಾದ್ ವರ್ಕಾಡಿ ಕೂಡ ನನಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಅವರು ನಮ್ಮ ಕಾಸರಗೋಡಿನ ಜಿಲ್ಲಾ ಮೆಂಬರ್ ಆಗಿ ಒಳ್ಳೆ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಕೆಲಸ ನನಗೆ ಈ ಮಕ್ಕಳಿಗೋಸ್ಕರ ಈ ಪಾಸ್ ಸಿಗಬೇಕಾದರೆ ಅದಕ್ಕೂ ಕೂಡ ಅವರು ಸಹಕರಿಸಿದ್ದಾರೆ. ಎಲ್ಲರಿಗೂ, ಕರ್ನಾಟಕದ ಮುಖ್ಯಮಂತ್ರಿಗೂ ಅಲ್ಲಿರುವ ಎಲ್ಲ ಮಂತ್ರಿಯವರಿಗೂ, ನಮ್ಮ ಕರ್ನಾಟಕಕ್ಕೆ, ನಮ್ಮ ಕಾಸರಗೋಡಿಗೆ ಕೊಟ್ಟಂತ ಒಂದು ಭರವಸೆಯನ್ನು ಈಡೇರಿಸಿದ್ದೇವೆ ನಾವು. ನಮ್ಮ ಕುಂಬಳೆ ಮಾತ್ರ ಅಲ್ಲ, ಕಾಸರಗೋಡು, ಮಂಜೇಶ್ವರ, ಇಲ್ಲಿ ತಲ್ಪಾಡಿ ಮತ್ತು ಇರುವಂಥ ಜನಗಳ ಆಶೀರ್ವಾದವೇ ಅವರಿಗೆ ಉಡುಗೊರೆಯಾಗಿ ಸಿಗಲಿ ಅಂತೇಳಿ ನನ್ನ ಎರಡು ಮಾತನ್ನು ವಿರಾಮಿಸ್ತೇನೆ. ಕೇರಳ ಗಡಿನಾಡಿನಲ್ಲಿ ಈಗ ನಮಗೆ ಈ ಫಾರ್ಮ್, ಕರ್ನಾಟಕ ಫಾರ್ಮ್ ಆಗೋದಿಲ್ಲ ಅಂತ ಕಾಣ್ತದೆ. ಒಂದು 10 ದಿವಸ ಕಾಯಬೇಕಾಗ್ತದೆ. ಆ ಫಾರ್ಮು ಈಗ ಇನ್ನು ನಮಗೆ ಫಿಲ್ಲಪ್ ಮಾಡಿ ಕೊಡಲಿಕ್ಕೆ 10 ದಿವಸ ಕಾದು ಆಮೇಲೆ ನಮಗೆಲ್ಲರಿಗೂ ಅದರ ಒಳ್ಳೆಯ ಮಕ್ಕಳಿಗೆ ಹೋಗುವಂಥ ಪಾಸು ಸಿಗಲಿ ಅಂತೇಳಿ ಹಾರೈಸ್ತೇವೆ. ಇನ್ನು 10 ದಿವಸ ಕಾಯಬೇಕಾಗಿ ಬರ್ಬೋದು. ಇನ್ನು ಫಾರ್ಮ್ ಹೊಸತಾಗಿ ಬರಬೇಕಾಗಿ ಕಾಯಬೇಕಾಗಿ ನಮ್ಮೆಲ್ಲರ ಮಕ್ಕಳಲ್ಲಿ, ನಮ್ಮ ಕಾಸರಗೋಡಿನ ಕುಂಬಳೆ ಎಲ್ಲ ಈ ಭಾಗದ ಎಲ್ಲ ಜನರಿಗೆ ನಾನು ವಿನಂತಿ ಮಾಡ್ತೇನೆ. ಒಂದು ನಮ್ಮ ಕರ್ನಾಟಕದಾದರೂ ಫಾರ್ಮ್ ಉಂಟು, ಅದನ್ನು ಜೆರಾಕ್ಸ್ ತೆಗಿಲಿಕ್ಕೆ ಆಗೋದಿಲ್ಲ, ಅದು ಸೀಲ್ ಹಾಕಿ ತೆಗಿಬೇಕು. ಅಲ್ಲಿಂದ ಸೀಲ್ ಹಾಕಿ ತೆಗೆದ ಫಾರ್ಮೇ ಆಗಬೇಕು. ಅದು ಕರ್ನಾಟಕದ ಕಾರ್ಪೊರೇಷನ್ ನಮ್ಮ ಸ್ಟೇಟಿನ ಟಿಪ್ಪದಲ್ಲಿ ಅದು ಅಂತ ಹೇಳ್ತಾರೆ. ಅದು ಸರಿಯಾಗಿ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಬೇಕಾದ ವಿವರಗಳಲ್ಲಿ ಕೇಳಿ ಮಕ್ಕಳ ಸ್ಕೂಲು ಮತ್ತು ಆಧಾರ್ ಕಾರ್ಡ್ ಎಲ್ಲಿಂದ ಎಲ್ಲಿಗೆ ಬರುವುದು ಅಂತ ಹೇಳಿ ಆ ಫಾರ್ಮನ್ನು ಫಿಲ್ಲಪ್ ಮಾಡಬೇಕಾಗಿ ಅಧ್ಯಕ್ಷೆಯ ಮೇರೆಗೆ ತಿಳಿಸಬಹುದು. ഇവളണിയും പൊന്നല്ലേ, കനവുണരും ദിനമല്ലേ, മുഞ്ചത്തി പെണ്ണിൻ നിൻ മനം, പെണ്ണഴകിനു മിഴിവേകി എന്നെന്നും നിന്നില്ലേ, മാറ്റേറും പൊന്നിൻ താരമേ. City Gold and Diamonds, Kerala and Karnataka, the glow of purity. വീടായാലും ഇൻഡസ്ട്രിയിലായാലും ബിസിനസ്, വിദ്യാഭ്യാസ സ്ഥാപനങ്ങളോ മതപരമായ സ്ഥാപനങ്ങളോ ആണെങ്കിലും വയറിംഗ് വർക്കുകൾ, HT/LT കണക്ഷൻ എന്നിവയ്ക്ക് ഗവൺമെന്റ് ലൈസൻസ്ഡ് ഇലക്ട്രിക്കൽ കോൺട്രാക്ടറായ പള്ളങ്ങോട് ഇലക്ട്രിക്കൽ വർക്സിനെ തന്നെ ഏൽപ്പിക്കണം. പണി കമ്മിറ്റ് ചെയ്ത സമയത്ത് തന്നെ തീർത്തു തരും. കൂടാതെ നിങ്ങളുടെ സ്ഥാപനത്തിൽ അനുമതിയില്ലാതെ ജനറേറ്റർ സ്ഥാപിച്ചിട്ടുണ്ടെങ്കിൽ പള്ളങ്ങോട് ഇലക്ട്രിക്കൽ വർക്സിനെ ഏൽപ്പിച്ചോളൂ. എല്ലാവിധ പേപ്പർ വർക്കുകൾ സഹിതം ഉത്തരവാദിത്തത്തോടെ തന്നെ വർക്ക് പൂർത്തിയാക്കാം. കോൺടാക്ട് ചെയ്യൂ 9496 200 200, 9497 500 600. മറിയം ബോഡി ലോഷന് വെല്ലുന്ന ഒരു ലോഷൻ നമ്മുടെ കയ്യിലെത്തിയിട്ടുണ്ട്. അൽ ഫലാജ് പെർഫ്യൂം ഇൻഡസ്ട്രി എന്നുള്ള ബ്രാൻഡിന്റെ മുസ്കാൻ എന്ന് പറഞ്ഞിട്ടുള്ള ഒരു ബോഡി ലോഷൻ ആണ്. ഇതിന്റെ ബോക്സും കാര്യങ്ങളൊക്കെ ഇതാ ഈ രൂപത്തിലാണ്. നല്ലൊരു ഗിഫ്റ്റിംഗ് പ്രസന്റേഷനും കാര്യങ്ങളൊക്കെ കൊടുത്തിട്ടുണ്ട്. ഇവിടെ നല്ലൊരു മുസ്കാൻ എന്ന അറബിയിൽ കാലിഗ്രഫിയും കാര്യങ്ങളൊക്കെ കൊടുത്തിട്ടുണ്ട്. നല്ല ബ്യൂട്ടിഫുൾ ആയിട്ടുള്ള പ്രസന്റേഷൻ കേട്ടോ. ജസ്റ്റ് ഓപ്പൺ ചെയ്തുതരാം. ഈ രൂപത്തിലായിരിക്കും ഇതിന്റെ ഓപ്പണിംഗും പ്രസന്റേഷനും വരുന്നത്. ഇതാണ് മുസ്കാൻ എന്ന് പറഞ്ഞിട്ടുള്ള ബോഡി ലോഷൻ. എന്റെ മോനെ ഇതിന്റെ സ്മെല്ല് സ്നിഫ് ചെയ്യുന്ന വേണം, വേറെ ലെവൽ സ്മെല്ല്. കാരണം മറിയം ബോഡി ലോഷൻ വർഷങ്ങളായിട്ട് ഞാൻ യൂസ് ചെയ്തുകൊണ്ടിരിക്കുന്ന ഒരു ബോഡി ലോഷൻ ആയിരുന്നു. പക്ഷേ മുസ്കാൻ കിട്ടിയതിന് ശേഷം മറിയം ബോഡി ലോഷൻ ഒന്നുമല്ല ചെയ്യുന്ന ഓൾമോസ്റ്റ് ഒരു 99.9% പേരും ഈ ഒരു ഫ്രാഗ്രൻസ് ഇഷ്ടപ്പെടും. കാരണം നല്ലൊരു സ്വീറ്റ് ആയിട്ടുള്ള ഫ്ലോറൽ, ഫ്രൂട്ടി, വനില, ക്രീമി, കാൻഡി, മിൽക്കി സ്മെല്ലാണ് മുസ്കാനിൽ വരുന്നത്. വേറെ ലെവൽ സാധനം. ട്രൈ ചെയ്ത് നോക്കി, ഏതായാലും ഡിസപ്പോയിന്റഡ് ആവില്ല. മറിയത്തിനും കാട്ടിയും അത്യാവശ്യം നല്ല ലാസ്റ്റിംഗ് കിട്ടുന്നുണ്ട്. ഇത് നിങ്ങൾ GCCയിലൊക്കെ കുളിച്ച് കഴിഞ്ഞ ശേഷം നെക്കിലൊക്കെ അപ്ലൈ ചെയ്യുക. എന്നിട്ട് ക്ലോത്തും കാര്യങ്ങളൊക്കെ ഇട്ട് നിങ്ങൾ ഓഫീസിലൊക്കെ പോയി തിരിച്ചു വന്ന്
നിങ്ങൾ ക്ലോത്ത് ചേഞ്ച് ചെയ്യുന്ന സമയത്തും ഈ ഒരു സ്മെല്ല് GCCയിൽ ഫീഡ്ബാക്ക് കിട്ടിയിട്ടുണ്ടെന്ന് അവർ പറഞ്ഞിട്ടുണ്ട്. പിന്നെ അവർ മെയിനായിട്ട് ചെയ്യുന്നത് ഹോൾസെയിലാണ്. അപ്പോൾ ആർക്കെങ്കിലും ബൾക്കായിട്ട് ഹോൾസെയിൽ വേണമെന്നുണ്ടെങ്കിൽ താഴെ കൊടുത്ത് നമ്മളെ കോൺടാക്ട് ചെയ്തോളി, അവർ കാര്യങ്ങളൊക്കെ അറേഞ്ച് ചെയ്യും. ഇനി നാട്ടിലോട്ട് ആർക്കെങ്കിലും ഹോൾസെയിലായിട്ട് വേണമെന്നുണ്ടെങ്കിൽ അതിനെ അവരെ കോൺടാക്ട് ചെയ്തോളി. പിന്നെ പെർഫ്യൂമൊക്കെ ആർക്കെങ്കിലും മാനുഫാക്ചർ ചെയ്യണമെന്നുണ്ടെങ്കിൽ അതുപോലെ പ്രൈവറ്റ് ലാബിലും കാര്യങ്ങളൊക്കെ ചെയ്യണമെന്നുണ്ടെങ്കിൽ ഇവരെ കോൺടാക്ട് ചെയ്യുക. ഏതായാലും താഴെ ഡിസ്ക്രിപ്ഷനിൽ അവരുടെ കംപ്ലീറ്റ് ഡീറ്റെയിൽസ് ഞാൻ കൊടുക്കുന്നുണ്ട്. ഈ സാധനങ്ങൾ ഓർഡർ ചെയ്തോളി. ഓൾ ഓവർ UAE അവരുടെ ഡെലിവറിയും കാര്യങ്ങളൊക്കെ ചെയ്തിടും.